ಅದಕ್ಕೆ ಕಾನೂನು ಇಲ್ವಾ? ಇವತ್ತು ಅವನ ಬಗ್ಗೆ ಮೋನಿಕಾ ಆಂಟಿ ಈ ತರ ತಪ್ಪು ಮಾಡವಳೆ, ಅದ್ ಮಾಡವಳೆ, ಇದ್ ಮಾಡವಳೆ ಅಂತ ಕೊಡ್ತಿದ್ದೀರಲ್ಲ, ಸರಿ ಅವ್ನ ಮಗನಿಗೆ ತಿನ್ಸಕ್ಕೆ ಎಲ್ಲಾನು ಇದ್ ಮಾಡಕ್ಕೆ ಅವತ್ತಿನ ದಿನ ಎಲ್ಲೋಗಿತ್ತು? ನೀವೆಲ್ಲ ಎಲ್ಲೋಗಿದ್ರಿ? ಇವತ್ತಿನ ದಿನ ಈ ತರ ನನ್ನ ಮೇಲೆ ದೌರ್ಜನ್ಯ ಮಾಡ್ಕೊಂಡು ನೀವು ಕೇಸ್ ಎಲ್ಲ ಇದ್ ಮಾಡ್ತಾ ಇದ್ದೀರಲ್ಲ, ಇವತ್ತು ಮೀಡಿಯಾದಲ್ಲಿ ನನ್ನ ಮರ್ಯಾದೆ ಕಳೀತಾ ಇದ್ದೀರಲ್ವಾ? ಅವನೇನೇನ್ ಮಾಡೋನೆ ಅಂತ ನೀವು ಅವ್ನ ಎಂಕ್ವೈರಿ ಮಾಡಿ ಸಮಾಧಾನ ನೀವು ಮಾತಾಡ್ಬೋದಿತ್ತು. ಅವ್ರು ನಾನು ಒಪ್ಕೋತಾ ಇದ್ದೆ. ಇವತ್ತು ನನಗೆ ಆಗಿರೋ ನೋವು ಇನ್ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಇವ್ನು ಇದೇ ಮೀಡಿಯಾನಲ್ಲಿ ಕೊಡ್ತೀನಿ ಅಂತ ನೆನ್ನೆ ಇದೆ ನಮ್ಮ ಅಣ್ಣ ಅಶೋಕ ಅಂತ ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿದ, ನೆನ್ನೆ ಫೋನ್ ಮಾಡಿ ಮೀಡಿಯಾ ಕೊಡ್ತಾ ಇದ್ದೀನಿ, ಬರ್ರಿ ಮದುವೆ ಆದಾಗಿಂದ ಬ್ಲಾಕ್ ಮೇಲೆ. ಇವನೇ ನನ್ನ ಸತ್ಯವಾಗಿ ಸಾಚವಾಗಿ ಇವ್ನು ಮದುವೆ ಆಗಿಲ್ಲ. ಇವನ್ ಬಂದು ನನಗೇನ್ ಹೇಳೋದು, ಇವನೇ ಇನ್ನೊಬ್ರು ಹೊಸ್ತನ್ ಕತ್ಕೊ ಬಂದು ಕೊಂಡಿದ್ ನನ್ನ ಮಗ ಇವನು. ಇವತ್ತಿನ ದಿನ ನನ್ನ ಮೇಲೆ ಹೇಳ್ತಾನೆ, ನಮ್ ತಂದೆ ಸತ್ತು 1 ವರ್ಷ ಆಯ್ತು. ನಮ್ ತಂದೆ ಸತ್ತಿರೋದಕ್ಕೆ ಪ್ರತಿ ಬಾರಿನೂ ಹೇಳಿ ತೋರಿಸಿ ನರ್ಕ ಕೊಡ್ತಾ ಇದ್ದ ಮನೆಯಲ್ಲಿ 1 ವರ್ಷದಿಂದ. ತುಂಬಾ ನರ್ಕ ಕೊಟ್ಟು ನಂದಿಸ್ಬಿಟ್ಟವ್ನು ಇವನು. ಒಂದು ನರ್ಕ ಅಲ್ಲ ನನಗೆ, ಪ್ರತಿ ಸರಿ ಇದೇ ನಮ್ಮ ತಾಯಿ ಹತ್ರ ದುಡ್ಡಿಸ್ಕೊಂಡಿದ್ದ, ಅದೇ ನಮ್ಮ ತಾಯಿಗೂ ದುಡ್ಡು ಕೊಟ್ಟಿಲ್ಲ ವಾಪಸ್ಸು. ಮತ್ತೆ ಫ್ರೆಂಡ್ಸ್ ಹತ್ರ ಎಲ್ಲ ದುಡ್ಡಿಸ್ಕೊಟ್ಟಿದ್ದೆ. ಹೌದು, ನನಗೆ ಈಗ ರಾಘವೇಂದ್ರ ಅವರೇ ಮನೆ ಬಾಡಿಗೆ ಕಟ್ತಾ ಇದ್ರು. ನನ್ನ ಮಗುಗೆ ಏನ್ ಬೇಕೋ ಅದನ್ನ ಮಾಡ್ತಿದ್ರು. ಇವ್ನು ಕೆಲ್ಸಕ್ಕೆ ಹೋಗ್ತಿರ್, ಮನೆಯಿಂದ ಹೊರಗಡೆ ಕೆಲಸ ಕಾರ್ಯಕ್ಕೆ ಹೋಗ್ತಿರ್ಲಿಲ್ಲ. ಇವನೇನ್ ನನ್ನ ಸಾಕ್ತಾನೆ? ಬರ್ರಿ ಆನ್ಲೈನ್ ಅಕೌಂಟ್ಸ್ ಎಲ್ಲ ಟೋಟಲಿ ಫ್ರೀಸ್ ಆಗಿದೆ. ಒಂದು ಅಕೌಂಟ್ ಯಾವ್ದು ಇಲ್ಲ, ಇವಂದು ಎಲ್ಲ ಟೋಟಲಿ ಫ್ರೀಸ್. ಅದು ಇವನ್ ದುಡಿಯಕ್ಕಾಗಲ್ಲ, ಶಕ್ತಿ ಇಲ್ಲ ಅಂತ ಅನ್ಬಿಟ್ಟು ನೀನ್ ಏನಾದ್ರೂ ಮಾಡ್ಕೋ, ಪರವಾಗಿಲ್ಲ, ನನ್ನ ಪಾಡಿಗೆ ನನ್ನ ಮನೆಯಲ್ಲಿ ಇರ್ತೀನಿ, ನೀನ್ ಹೋಗು, ನೀನೇನ್ ಬೇಕಾದ್ರೂ ಮಾಡ್ಕೊಂಬಂದ್ ಕೊಡು. ಅಂತದ್ದು ಮಾಡಬಾರ್ದ್ರೆ ಅಂತ ತಪ್ಪು ನಾನು ಏನು ಮಾಡಿಲ್ಲ. ಹೌದು, ನೀನ್ ಗಂಡನಾಗ ಸರಿಯಾಗಿದ್ದೆ, ನಾನು ಯಾಕೆ ಇವತ್ತಿನ ದಿನ ಸಮಾಜದಲ್ಲಿ ತಪ್ಪು ಮಾಡ್ತಾ ಇದ್ದೆ? ನನಗೆ ನ್ಯಾಯ ಕೊಡ್ಸೋರು ಯಾರು? ಇವತ್ತಿನ ನೀನ್ ಸರಿಯಾಗಿರ್ಬೇಕಿತ್ತು, ಗಂಡ ಆದವನು ನೀನ್ ಕರೆಕ್ಟ್ ಆಗಿತ್ತು ಅಂತಂದಿದ್ರೆ ನಾನು ಈ ತಪ್ಪು ಮಾಡ್ತಾ ಇರ್ಲಿಲ್ಲ. ನೀನ್ ಯಾವ ವಿಷಯದಲ್ಲಿ ಹೋಗ್ಲಿ, ನಿನ್ ಜೊತೆ ಒಂದು ಸಂತೋಷವಾಗಿ ಒಂದು ತಿನ್ನಿಸ್ತಾ ಇರೋದು, ಒಂದು ಸ್ವೀಟು ಹಣ್ಣು ಹಂಪಲು ತಿನ್ನ ಎಂಟಿ ಆದವಳು ನನಗೂ ಆಸೆ ಅನ್ನೋದಿರುತ್ತೆ. ಇವನ್ ಬರೀ ಮನೆಯಲ್ಲಿ ಶೋ ಕೂತ್ಕೊ, ಇವ್ನಿಗೆ ಐರನ್ ಬಟ್ಟೆ, ಇವ್ನಿಗೆ ಸಿಗರೇಟು, ಇವನಿಗೆ ಇವ್ರ ಅಪ್ಪನಿಗೆ ಎಲ್ಲಾರ್ಗು ತಂದ್ಕೊಡ್ಬೇಕು. ಎಷ್ಟು ದಿನ ಅಂತ ನಾನು ಸಹಿಸಬೇಕು? ಇರೋದೊಂದು 3 ಸೈಟ್ ಐತೆ ಸರ್, 30-40 ನಮ್ಮ ತಾಯಿ ಮನೇಲಿ ಕೊಟ್ಟವ್ರೆ. ಆ ಸೈಟಿಗೋಸ್ಕರ ಇವನು ಸೈನ್ ಹಾಕು ಅಂತ ಅಂದ್ಬಿಟ್ಟು ನಾನು ಬರೋ ದಿನನು ಕೈಯೆಲ್ಲ ರಕ್ತ ಎಪ್ಪುಗಟ್ಟಂಗೆ ಇವನು ಫ್ರೆಂಡ್ ಆದ ಪ್ರಜ್ವಲ್ ಮತ್ತೆ ನಾಗೇಂದ್ರ ಅವರು ಫುಲ್ ಕುಡ್ದಿದ್ರು ಸರ್. ಇದೇ ಚಂದ್ರ ಲೇಔಟ್ ಮುಂದೆ ಇವ್ರ ಫ್ರೆಂಡ್ ನಾಗೇಂದ್ರ ಅವರು ಫುಲ್ ಕುಡಿದ್ಬಿಟ್ಟು ಬಂದು ನನ್ನ ಅಟ್ಯಾಕ್ ಮಾಡಿ ನಿಲ್ಸಿ ನನ್ನ ನಂಬರ್ ಕೊಡು ಅಂತ ಅಂದ್ಬಿಟ್ಟು ಅಟ್ಯಾಕ್ ಮಾಡಿದ್ದು ಅವರು. ಅದಕ್ಕೆ ಕಾನೂನು ಇಲ್ವಾ? ಇವತ್ತು ಅವನ ಬಗ್ಗೆ ಮೋನಿಕಾ ಆಂಟಿ ಈ ತರ ತಪ್ಪು ಮಾಡವಳೆ, ಅದ್ ಮಾಡವಳೆ, ಇದ್ ಮಾಡವಳೆ ಅಂತ ಕೊಡ್ತಿದ್ದೀರಲ್ಲ, ಸರಿ ಅವ್ನ ಮಗನಿಗೆ ತಿನ್ಸಕ್ಕೆ ಎಲ್ಲಾನು ಇದ್ ಮಾಡಕ್ಕೆ ಅವತ್ತಿನ ದಿನ ಎಲ್ಲೋಗಿತ್ತು? ನೀವೆಲ್ಲ ಎಲ್ಲೋಗಿದ್ರಿ? ಇವತ್ತಿನ ದಿನ ಈ ತರ ನನ್ನ ಮೇಲೆ ದೌರ್ಜನ್ಯ ಮಾಡ್ಕೊಂಡು ನೀವು ಕೇಸ್ ಎಲ್ಲ ಇದ್ ಮಾಡ್ತಾ ಇದ್ದೀರಲ್ಲ, ಇವತ್ತು ಮೀಡಿಯಾದಲ್ಲಿ ನನ್ನ ಮರ್ಯಾದೆ ಕಳೀತಾ ಇದ್ದೀರಲ್ವಾ? ಅವನೇನೇನ್ ಮಾಡೋನೆ ಅಂತ ನೀವು ಅವ್ನ ಎಂಕ್ವೈರಿ ಮಾಡಿ ಸಮಾಧಾನ ನೀವು ಮಾತಾಡ್ಬೋದಿತ್ತು. ಅವ್ರು ನಾನು ಒಪ್ಕೋತಾ ಇದ್ದೆ. ಇವತ್ತು ನನಗೆ ಆಗಿರೋ ನೋವು ಇನ್ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು. ಇವ್ನು ಇದೇ ಮೀಡಿಯಾನಲ್ಲಿ ಕೊಡ್ತೀನಿ ಅಂತ ನೆನ್ನೆ ಇದೆ ನಮ್ಮ ಅಣ್ಣ ಅಶೋಕ ಅಂತ ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿದ, ನೆನ್ನೆ ಫೋನ್ ಮಾಡಿ ಮೀಡಿಯಾ ಕೊಡ್ತಾ ಇದ್ದೀನಿ, ಬರ್ರಿ ಮದುವೆ ಆದಾಗಿಂದ ಬ್ಲಾಕ್ ಮೇಲೆ. ಇವನೇ ನನ್ನ ಸತ್ಯವಾಗಿ ಸಾಚವಾಗಿ ಇವ್ನು ಮದುವೆ ಆಗಿಲ್ಲ. ಇವನ್ ಬಂದು ನನಗೇನ್ ಹೇಳೋದು, ಇವನೇ ಇನ್ನೊಬ್ರು ಹೊಸ್ತನ್ ಕತ್ಕೊ ಬಂದು ಕೊಂಡಿದ್ ನನ್ನ ಮಗ ಇವನು. ಇವತ್ತಿನ ದಿನ ನನ್ನ ಮೇಲೆ ಹೇಳ್ತಾನೆ, ನಮ್ ತಂದೆ ಸತ್ತು 1 ವರ್ಷ ಆಯ್ತು. ನಮ್ ತಂದೆ ಸತ್ತಿರೋದಕ್ಕೆ ಪ್ರತಿ ಬಾರಿನೂ ಹೇಳಿ ತೋರಿಸಿ ನರ್ಕ ಕೊಡ್ತಾ ಇದ್ದ ಮನೆಯಲ್ಲಿ 1 ವರ್ಷದಿಂದ. ತುಂಬಾ ನರ್ಕ ಕೊಟ್ಟು ನಂದಿಸ್ಬಿಟ್ಟವ್ನು ಇವನು. ಒಂದು ನರ್ಕ ಅಲ್ಲ ನನಗೆ, ಪ್ರತಿ ಸರಿ ಇದೇ ನಮ್ಮ ತಾಯಿ ಹತ್ರ ದುಡ್ಡಿಸ್ಕೊಂಡಿದ್ದ, ಅದೇ ನಮ್ಮ ತಾಯಿಗೂ ದುಡ್ಡು ಕೊಟ್ಟಿಲ್ಲ ವಾಪಸ್ಸು. ಮತ್ತೆ ಫ್ರೆಂಡ್ಸ್ ಹತ್ರ ಎಲ್ಲ ದುಡ್ಡಿಸ್ಕೊಟ್ಟಿದ್ದೆ. ಹೌದು, ನನಗೆ ಈಗ ರಾಘವೇಂದ್ರ ಅವರೇ ಮನೆ ಬಾಡಿಗೆ ಕಟ್ತಾ ಇದ್ರು. ನನ್ನ ಮಗುಗೆ ಏನ್ ಬೇಕೋ ಅದನ್ನ ಮಾಡ್ತಿದ್ರು. ಇವ್ನು ಕೆಲ್ಸಕ್ಕೆ ಹೋಗ್ತಿರ್, ಮನೆಯಿಂದ ಹೊರಗಡೆ ಕೆಲಸ ಕಾರ್ಯಕ್ಕೆ ಹೋಗ್ತಿರ್ಲಿಲ್ಲ. ಇವನೇನ್ ನನ್ನ ಸಾಕ್ತಾನೆ? ಬರ್ರಿ ಆನ್ಲೈನ್ ಅಕೌಂಟ್ಸ್ ಎಲ್ಲ ಟೋಟಲಿ ಫ್ರೀಸ್ ಆಗಿದೆ ಒಂದು.